ನಂಬೋದು ಒಂದು ಸಿದ್ಧಾಂತ ಅಲ್ಲ, ಅದು ಅವರವರ ಭಾವನೆಗೆ ಬಿಟ್ಟಿದ್ದು ಅಥವಾ ನಂಬಿಕೆಗೆ ಬಿಟ್ಟಿದ್ದು. ಇದ್ರ ಬಗ್ಗೆ ನೀವು ನಿಮ್ಮ ಜೀವನದ ಉದಾಹರಣೆಗಳ ಜೊತೆ ನಮಗೊಂಚೂರು ಎಕ್ಸ್ಪ್ಲೈನ್ ಮಾಡ್ತೀರಾ? ಕೆಲವು ಪದಗಳೆಲ್ಲ ಅದನ್ನು ಬಳಸಿ ಸಮಯಕ್ಕೆ ಉಚಿತವಾಗಿ ಅದನ್ನು ಬಳಸದೆ ಸರಿಗೆ ಬಳಸದೆ ಅದು ಅರ್ಥ ಕಳ್ಕೊಂಡ್ಬಿಡುತ್ತೆ. ನಂಬಿಕೆ ಅಂತೀವಿ. ನಂಬಿಕೆ ಅನ್ನೋದು ಬೇಕಾದಾಗ ನಂಬೋದು, ಬೇಡದೇ ಇದ್ದಾಗ ನಂಬಲ್ಲ. ಸಾವಿರ ಕಾರಣದಲ್ಲಿ ನಂಬೋದು, ಸಾವಿರ ಕಾರಣಕ್ಕೆ ನಂಬಲ್ಲ. ಹಾಗೆ ನಂಬಿಕೆ ಇವತ್ತಿದ್ದಿದ್ದು ನಾಳೆ ಹೊಟ್ಟೋಗ್ಬೋದು. ನಂಬಿದ ತಕ್ಷಣ ಏನಾಗುತ್ತೆ, ನಾವು ಅದು ಮನಸ್ಸಿನ ಆಟ. ಕಲ್ಪಿಸ್ಕೊಳ್ತೀವಿ, ಅಸ್ಯೂಮ್ ಮಾಡ್ತೀವಿ, ನಾನು ಅದನ್ನು ನಂಬಿದ್ದೀನಿ ಅಂತ ಅಂದ್ಕೊಳ್ತೀವಿ. ಆದರೆ ನಾವು ಮೋಸ ಆಗ್ತಿರುತ್ತೆ. ಅದು ಒಂದಿನ ನಮಗೆ ಇಷ್ಟ ಬಂದಂಗೆ ನಡೀದೇ ಇದ್ದರೆ ದೇವರೇ ಇಲ್ಲ ಅಂದ್ಬಿಡ್ತೀವಿ. ಈ ಥರ ಅನುಭವಗಳನ್ನೆಲ್ಲ ಜನಗಳು ನನ್ನ ಸುತ್ತ ಇರೋರು ಮಾಡೋದೆಲ್ಲ ನೋಡಿದ್ದೀನಿ. ಎಂತೆಂಥ ಭಕ್ತರೆಲ್ಲ ಯಾರೋ ಮಕ್ಕಳು ಸತ್ರು, ಗಂಡ ಸತ್ರು ಅನ್ನೋ ಕಾರಣಕ್ಕೆ ನಾನು ಮೋಸ ಹೋದೆ, ದೇವರೇ ಇಲ್ಲ, ಅವನಿಗೋಸ್ಕರ ನಾನು ಎಷ್ಟು ಕೆಲಸ ಸೇವೆ ಮಾಡಿದೆ, ದೇವಸ್ಥಾನ ಕಟ್ಟಿಸಿದೆ, ಎಲ್ಲ ಮಾಡಿದೆ, ನನಗೆ ಮೋಸ ಆಗೋಯಿತು, ದೇವ್ರನ್ನ ಪೂಜೆ ಮಾಡೋದೇ ಬಿಟ್ಬಿಡ್ತೀನಿ ಅಂತ ಓದಿರೋರು, ತಿಳ್ಕೊಂಡಿರೋರು ಹೀಗೆಲ್ಲ ಆಡೋದನ್ನು ನೋಡಿದ್ದೀನಿ ನಾನು. ಇದು ನನ್ನ ಜೀವನದಲ್ಲಿ ಉದಾಹರಣೆ ಕಲಿಯೋಕ್ಕೆ. ದೇವರು ಅಂದರೆ ಏನು ಅಂತ ಅದನ್ನು ಚಿಂತನೆ ಮಾಡೋಕ್ಕೆ. ಹಾಗಿದ್ದಾಗ ನಾವು ಹುಡುಕ್ತಾ ಇದ್ದೀವಿ. ಎಲ್ಲರೂ ಹೇಳ್ತಾರೆ ದೇವ್ರನ್ನ ಯಾವಾಗ ನೋಡಲಿ, ಯಾವಾಗ ಸಿಗ್ತಾನೆ, ಹೇಗಿದ್ದಾನೆ, ಹೇಗಿರ್ತಾನೆ, ನಾನು ಹುಡುಕ್ತಾ ಇದ್ದೀನಿ, ವಿ ಆರ್ ಸೀಕರ್ಸ್ ಅಂತ. ನಾನು ಅನ್ನೋದು ಐಡೆಂಟಿಫೈ ಮಾಡ್ಕೊಂಡ್ಬಿಟ್ರೆ ನಾನು ಹುಡುಕ್ತಿದ್ದೀನಿ, ಅರಿಸ್ತಾ ಇದ್ದೀನಿ, ಐ ಆಮ್ ಎ ಸೀಕರ್ ಅಂತ ಲೈಫ್ ಪೂರ್ತಿ ಐಡೆಂಟಿಟಿಯಿಂದ ಹೊರಗೆ ಬರೋಕ್ಕಾಗಲ್ಲ. ಹುಡುಕ್ತಾನೇ ಇರಬೇಕು. ನಾನು ಬೇಸಿಕ್ ಕ್ವೆಶ್ಚನ್ ಕೇಳೋದು ಏನು ಅಂದರೆ, ಹುಡುಕೋವಾಗ ನಿಮಗೆ ಗೊತ್ತಿರಬೇಕು ಏನು ಹುಡುಕ್ತಾ ಇದ್ದೀರಾ, ಹುಡುಕ್ತಾ ಇರೋ ವಸ್ತು ಹೇಗಿದೆ, ಅದರ ಗುಣಲಕ್ಷಣಗಳೇನು. ನೀವು ಹೇಳಿ, ನಾವು ಹುಡ್ಕೊಡ್ತೀವಿ. ಸೂಜಿ ಕಳೆದಿದ್ದರೆ ಹೇಳಿ, ಎಷ್ಟು ಉದ್ದ ಇದೆ, ಯಾವ ಥರ ಇದೆ, ಅದಕ್ಕೆ ಯಾವ ದಾರ ಇತ್ತು, ಹುಡ್ಕೊಡ್ಬೋದು, ಸುಲಭ. ನೀವು ಹುಡುಕ್ತಾ ಇರೋದು ಅದರ ಗುಣಲಕ್ಷಣ ಏನು ಗೊತ್ತಿಲ್ಲ. ದೇವರ ಗುಣಲಕ್ಷಣಗಳು ಗೊತ್ತಿಲ್ಲ, ಅದಕ್ಕೆ ಏನು ಅನುಭವ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ದೇವ್ರನ್ನ ಹುಡುಕ್ತಾ ಇದ್ದೀವಿ. ಅವನು ಎದುರು ಬಂದ್ರೂ ಗುರ್ತು ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೀವೊಂದು ಪುನಃ ಮುಂಚೆ ಅದನ್ನು ನೋಡಿದ ವಸ್ತು ಆದರೆ ಗುರ್ತು ಹಿಡಿದ್ಬಿಡ್ತೀರ. ಎದುರುಗಡೆ ಬಂದ್ರೂ ಗುರ್ತು ಹಿಡಿಯೋಕ್ಕಾಗಲ್ಲ, ಯಾಕೆಂದರೆ ನಿಮಗೆ ಅದ್ರ ಗುಣಲಕ್ಷಣ ಗೊತ್ತಿಲ್ಲ. ಅದಕ್ಕೆ ಈ ಒಂದು ಪ್ರಶ್ನೆ ನನ್ನ ತಲೆಗೆ ಬಂದಾಗ ನನ್ನಲ್ಲೇ ಒಂದು ದೊಡ್ಡ ಒಂದು ಆತ್ಮಸಂಶೋಧನೆ ಆಯಿತು. ಏನು ದೇವರು ಯಾರು? ದೇವರು ಅಂತ ಯಾರು ಕೂತಿಲ್ಲ, ಕಾದಿದ್ರೆ ಬರಲ್ಲ. ನಮ್ಮ ಗುಣ, ಕ್ವಾಲಿಟಿ, ಸತ್ವಗುಣ, ಒಳ್ಳೆಯ ಗುಣ, ಈ ಗುಣ ನಮ್ಮಲ್ಲಿ ಹೆಚ್ಚಾಗ್ತಾ ಇದ್ದರೆ ದೈವತ್ವ ಹೆಚ್ಚಾಗ್ತಾ ಇರುತ್ತೆ, ಡಿವಿನಿಟಿ ಜಾಸ್ತಿ ಆಗ್ತಾ ಇರುತ್ತೆ. ಯಾವಾಗ ನಮ್ಮಲ್ಲಿ ಡಿವಿನಿಟಿ ಆಯಿತೋ ಎಲ್ಲ ಡಿವಿನಿಟಿ, ಎಲ್ಲೆಲ್ಲಿ ಡಿವೈನ್ ಥಿಂಗ್ಸ್ ಇದೆ ಅದನ್ನು ಅಟ್ರಾಕ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಪ್ರತಿಯೊಬ್ಬರಲ್ಲೂ ಡಿವಿನಿಟಿ ಇದೆ, 1% ಆದರೂ ಇದೆ. ನಾನು ಅದನ್ನೇ ನೋಡೋದು, ನನಗದೇ ಕಾಣಿಸೋದು, ನನಗದೇ ಬೇಕಿರೋದು. ಅವ್ರು ನನ್ನ ಅವರಾಗಿ ಬಂದ ತಕ್ಷಣ ಅವ್ರು ಎಷ್ಟೇ ಕೆಟ್ಟವರಾಗಿರಲಿ, ಅವ್ರು ಏನೇ ಮಾಡಿರಲಿ, ನನಗೆ ಎಷ್ಟು ಅಪವಾದ ಮಾಡಿರಲಿ, ನೋಡೋರಿಗೆ ಶತ್ರುಗಳು ಅನಿಸ್ಬೋದು. ಆದರೆ ನನ್ನ ಅವರಾಗಿ ಬಂದ ತಕ್ಷಣ ಅವರು ನನ್ನ ಪಾಲಿಗೆ ದೇವರು. ಯಾಕೆಂದರೆ ನನ್ನ ಒಂದು ದೈವತ್ವ ಅವರ ದೈವತ್ವವನ್ನೇ ಎಳೆಯೋದು. ಎಷ್ಟು ಹೊತ್ತಿರ್ತಾರೋ ಅಷ್ಟು ಮೊಮೆಂಟ್ಸ್, ಅಷ್ಟು ಗಳಿಗೆ, ಅಷ್ಟು ಸಮಯ ಅವರು ಆನಂದವಾಗಿ ಖುಷಿಯಾಗಿರ್ತಾರೆ. ಯಾಕೆಂದರೆ ಅವರು ನನ್ನ ದೈವತ್ವ ಅವ್ರ ಮೇಲೆ ಪರಿಣಾಮ ಬೀರಿರುತ್ತೆ. ಅಲೌಕಿಕ ಅನುಭವ ಆಗುತ್ತೆ ಅವ್ರಿಗೆ. ಆಮೇಲೆ ಹೋದ ಮೇಲೆ ಇಲ್ಲಿಂದ ಅನ್ಕೋತಾರೆ, ನಾನು ಇವ್ರನ್ನ ಬೈಯೋಕ್ಕೆ ಹೋಗಿದ್ದು ಅಲ್ಲೋಗಿ ಸುಮ್ಮನೆ ಕೂತ್ಬಿಟ್ಟು ಬಂದ್ಬಿಟ್ನಲ್ಲ, ಇನ್ನೊಂದು ಸತಿ ಸರಿಗೆ ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕು, ನಾನು ಸರಿಯಾಗಿ ಸಿದ್ಧವಾಗಿ ಹೋಗಿರಲಿಲ್ಲ, ಅವ್ರ ಹತ್ರ ಡಿಸ್ಕಸ್ ಮಾಡಬೇಕು, ಜಗಳ ಆಡಬೇಕು ಅಂತ ಹೋಗಿದ್ದೆ, ಆದರೆ ಹಾಗೆ ಬಂದ್ಬಿಟ್ನಲ್ಲ, ಅವ್ರು ಎಷ್ಟು ಸತಿ ಬಂದರು, ಅವ್ರು ನಾನು ಏನೂ ಮಾಡೋಕ್ಕಾಗಲ್ಲ. ಇದು ಉದಾಹರಣೆ. ಏನೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ನನ್ನಲ್ಲಿರೋ ದೈವತ್ವ ಅವರ ದೈವತ್ವವನ್ನು ತುಂಬ ಪ್ರೀತಿ ಮಾಡುತ್ತೆ. ಅದು ತಾನೇ ಆಕರ್ಷಿಸೋದು. ಇದು ನಾನು ಮಾಡೋದೇನೂ ಅಲ್ಲ, ಆಟೋಮ್ಯಾಟಿಕ್ ಆಗಿ ಆ ಒಂದು ಲಾ ಆಫ್ ಕರೆಸ್ಪಾಂಡೆನ್ಸ್ ಅಂತಾರೆ, ಲಾ ಆಫ್ ಅಟ್ರಾಕ್ಷನ್ ಅಂತಾರೆ, ಇದೆಲ್ಲ ತಾನೇ ಕೆಲಸ ಮಾಡುತ್ತೆ. ಇದೇ ಉದಾಹರಣೆ. ಇಲ್ಲಿಗೆ ಬರೋರ ವಾಹನಗಳ ಮೇಲೆ ನಾನು ಸಾಕಷ್ಟು ಸತಿ ಅಬ್ಸರ್ವ್ ಮಾಡಿದ್ದೀನಿ. ಅವುಗಳ ಮೇಲೆ ಯಂತ್ರ ಇದೆ ಅಮ್ಮ, ಟಮ್ 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 ಅಂತ. ಅದರ ವಿಶೇಷತೆ ಏನು ಅಮ್ಮ? ಈ ಯಂತ್ರ ಬಹಳ ವಿಶೇಷ. ಯಾಕೆ ಇದು ವಿಶೇಷ ಅಂದರೆ, ಸೌಂದರ್ಯ ಲಹರಿನಲ್ಲಿ ಒಂದು ಶ್ಲೋಕ ಇದೆ. ಆ ಶ್ಲೋಕನ ಇಷ್ಟು ಸತಿ ಜಪ ಮಾಡಬೇಕು ಅಂತಿದೆ. ಅದನ್ನು ಒಂದು ತಗಡು ಕಾಪರ್ ತಗಡಿದ ಮೇಲೆ ಅದನ್ನು ಬರೆದು ಅದನ್ನು ಪೂಜೆ ಮಾಡಿ ಅಭಿಷೇಕ ಮಾಡಿ
ಇದನ್ನು ಪೂಜೆ ಮಾಡಿದ್ರೆ ಒಂದು ಸಿದ್ಧಿ ಥರ ಬರುತ್ತೆ. ಯಾಕೆ ಅಂದರೆ ಇದು ವಾಹನ ಯಂತ್ರ, ವಾಹನ ಪೂಜೆ ಅಂದರೆ ವಾಹನದಿಂದ ಯಾವುದೂ ಅಪಘಾತವಾಗಬಾರ್ದು, ಅದು ನಮಗೆ ಸರಿಯಾಗಿ ರಕ್ಷಣೆ ಮಾಡಬೇಕು, ಅದು ಒಂದು ದೇವಿ ಸಮಾನ. ಯೂಶಲಿ ವಾಹನಗಳನ್ನು ಪೂಜೆ ಮಾಡೋದು ನಾವು ಇದ್ರ ದಿವಸ ಮಾಡ್ತೀವಿ. ಎಲ್ಲ ಆಯುಧಗಳ ಪೂಜೆ ಮಾಡುವಾಗ ಆಯುಧ ಪೂಜೆ ಥರ ಇದು ಒಂದು ಆಯುಧ ಅಂತ ಪೂಜೆ ಮಾಡ್ತೀವಿ. ಇದು ಲಕ್ಷ್ಮೀ ಸ್ವರೂಪ. ಆವತ್ತಿನ ದಿನ ಈ ಯಂತ್ರ ಪೂಜೆ ಬಹಳ ವಿಶೇಷ. ಆ ಯಂತ್ರನ ನಾನು ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತೀನಿ. ದಿನಾಗಲೂ ಪೂಜೆಗೆ ಯೋಗ್ಯವಾಗಿದೆ ಆ ಯಂತ್ರ. ಒಂದು ಕಂಟಕಗಳನ್ನು ನಿವಾರಣೆ ಮಾಡೋ ಯಂತ್ರ ಅದು. ಆಮೇಲೆ ಭಯ ನಿವಾರಣೆ ಮಾಡುವಂಥದ್ದು, ಅಪಮೃತ್ಯು, ಘೋರ ಮೃತ್ಯು, ಪಿಶಾಚ ಮೃತ್ಯು ಅಂತೆಲ್ಲ ಹೇಳ್ತೀರಲ್ಲ ಸಂಕಲ್ಪಗಳು, ಇದೆಲ್ಲ ಪರಿಹಾರ ಮಾಡುತ್ತಂದೆ ಅಂತ. ಹಾಗೆ ಅದು ಆ ಯಂತ್ರ ಅದಕ್ಕೆ ಮೀಸಲಾಗಿರೋದ್ರಿಂದ ಆ ಯಂತ್ರ ಎಲ್ಲರ ವಾಹನದಲ್ಲೂ ಇಟ್ಟು ಪೂಜೆ ಮಾಡ್ತೀವಿ. ಇದು ಬಹಳ ವಿಶೇಷ ಇಲ್ಲಿ. ಮನುಷ್ಯ ಇವತ್ತು ಸಮಾಜದಲ್ಲಿ ಏನಾದರೂ ಒಂದು ಹೊಸ ಕೆಲಸ ಮಾಡೋಕ್ಕೆ ಹೋದಾಗ ಅಥವಾ ವಿಶೇಷವಾಗಿ ಮುತುವರ್ಜಿ ಕೆಲಸ ಮಾಡೋಕ್ಕೆ ಹೋದಾಗ ವಾದ ವಿವಾದ ಆಗಬಹುದು, ಅಪವಾದಗಳು ಮಾಮೂಲು. ಅಂಥದ್ದನ್ನು ನೀವು ಅನುಭವಿಸಿದ್ರಮ್ಮ? ಅಯ್ಯೋ, ಅದರಿಂದನೇ ಮುಂದಕ್ಕೆ ಬಂದಿರೋದು. ಅದೆಲ್ಲ ಇಲ್ಲದೆ ಇದ್ದರೆ ಮೆಟ್ಲೆ ಸಿಗಲ್ಲ ಮೇಲಕ್ಕೆ ಹೋಗೋಕ್ಕೆ. ನಮಗೆ ಹೆಜ್ಜೆಗೊಂದು ಶಕ್ತಿ ಬರಬೇಕಾದ್ರೂ ಅಂಥದ್ರಿಂದನೇ ಬರೋಕ್ಕೆ ಸಾಧ್ಯ. ಚಪ್ಪಾಳೆ ತಟ್ಟದವರು, ಪ್ರಶಂಸೆ ಮಾಡೋರು ನಮ್ಮನ್ನೇನು ಮೇಲಕ್ಕೆ ಕರ್ಕೊಂಡು ಹೋಗಲ್ಲ. ಇಂಥವರೆಲ್ಲರಿಗೂ ಮೊದಲು ನಾವು ಗ್ರ್ಯಾಟಿಟ್ಯೂಡಲ್ಲಿ ಇರಬೇಕು. ಥ್ಯಾಂಕ್ಸ್ 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 ಅಂತ ಇರಬೇಕು. ಇದೇ ನಮ್ಮ ಒಳಗಡೆ ಇನ್ಸ್ಪಿರೇಷನ್ ಕೊಡೋದು, ಮೋಟಿವೇಶನ್ ಕೊಡೋದು. ಫಸ್ಟು ಜನ ನೋಡೋದು ನಮ್ಮ ಆಂತರ್ಯವನ್ನು ನೋಡಲ್ಲ, ನಮ್ಮ ಉದ್ದೇಶಗಳನ್ನು ನೋಡಲ್ಲ, ನಾವು ಯಾವ ದಾರಿನಲ್ಲಿ ಯಾಕೆ ಹೋಗ್ತಾ ಇದ್ದೀವಿ ನೋಡಲ್ಲ, ನಮ್ಮ ಇಂಟೆನ್ಷನ್ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ. ವಿಶೇಷವಾದ ಒಬ್ಬ ವ್ಯಕ್ತಿ ತಾನು ಯಾರು ಮಾಡದೇ ಇರೋದನ್ನೇ ಮಾಡೋಕ್ಕಾಗೋದು. ಅವನು ಮಾಡಲ್ಲ, ಅವನು ಎಲ್ಲರನ್ನೂ ಯಾರನ್ನೂ ಕಾಪಿ ಮಾಡೋದಿಲ್ಲ, ಯಾರು ಹೇಳಿದ್ದು ಕೇಳೋದಿಲ್ಲ. ಯಾಕೆಂದರೆ ಅವ್ರು ಹೇಳೋದೆಲ್ಲ ಇವನಿಗೆ ಗೊತ್ತಿದೆ. ಎಲ್ಲ ಅಲ್ಲಿ ಇಲ್ಲಿ ನೋಡಿದ್ದು, ಅಲ್ಲಿ ಇಲ್ಲಿ ಕೇಳಿದ್ದು, ಅಲ್ಲಿ ಇಲ್ಲಿ ಮೂಸಿದ್ದು, ಅಲ್ಲಿ ಇಲ್ಲಿ ಮುಟ್ಟಿದ್ದು, ಅವ್ರಿಗೆ ಸ್ವಂತ ಕ್ರಿಯೇಟಿವ್ ಪವರ್ ಏನಿಲ್ಲ ಅನ್ಬೇಕಾದ್ರೆ ಅವ್ರ ಅಡ್ವೈಸ್ ಆಗಲಿ, ಅವರು ಏನು ಹೇಳಿದ್ರು ಇವ್ರಿಗೆ ಗೊತ್ತಾಗತ್ತೆ. ಇವ್ರು ಏನು ಹೇಳೋಕ್ಕೆ ಸಾಧ್ಯ ನನಗೆ, ಅವ್ರು ಈ ಲೆವೆಲ್ನಲ್ಲಿ ಇದ್ದಾಗ ಅವ್ರು ಏನು ನನಗೆ ಪ್ರಚೋದನೆ ಮಾಡೋಕ್ಕೆ ಸಾಧ್ಯ? ಪಾಪ ಅವ್ರಿಗೆ ಆ ಇನಿಷಿಯೇಟಿವೂ ಇಲ್ಲ, ಕ್ರಿಯೇಟಿವಿಟಿನೂ ಇಲ್ಲ. ಹೋಗಲಿ, ಮಾಡೋಕ್ಕೆ ಬಲವಂತ ಮಾಡಿದ್ರು ಮಾಡಲ್ಲ. ಆ ಥರನೇ ತುಂಬ ಜನ ಇರೋದು. ಅವ್ರಿಗೆ ಗುಂಪಿನಲ್ಲಿ ಕೆಲಸ ಮಾಡಿದ್ರೇ ಅವ್ರಿಗೇನೋ ಒಂಥರ ಪರವಾಗಿಲ್ಲ ಅನಿಸೋದು. ಆದರೆ 100 ಜನ ಮಾಡೋ ಕೆಲಸ, ಅದಕ್ಕೆ ಹೇಳ್ತಾರೆ 100 ಜನ ಮಾಡೋ ಕೆಲಸ ಒಬ್ಬನಿಗೆ ಆ ಶಕ್ತಿ ಇದೆ. ಅವನು ದೂರ ಬಂದು ನಿಂತ್ಕೊಂಡ ತಕ್ಷಣ ಎಲ್ಲರೂ ಅವನನ್ನು ನೋಡಿ ಅಪ್ರಿಷಿಯೇಟ್ ಮಾಡಲ್ಲ, ಅವನ ಕಾಲು ಎಳಿಯೋಕ್ಕೆ ನೋಡ್ತಾರೆ, ಅವನನ್ನು ಬೀಳ್ಸೋಕ್ಕೆ ನೋಡ್ತಾರೆ. ಇವನೇನು ಒಬ್ಬ ಮಹಾ, ನಮ್ಮ ಥರ ಇರೋಕ್ಕೇನು, ಎಲ್ಲರ ಥರ ಇರೋಕ್ಕಾಗಲ್ವಾ ಅಂತ ಬೈತಾರೆ ಅಂತಾರೆ. ಆದರೆ ಅವನನ್ನು ಸಪೋರ್ಟ್ ಮಾಡಿದರೆ ಯಾವ ರೀತಿ ಪ್ರಪಂಚ ಉದ್ಧಾರ ಆಗುತ್ತೆ ಅಂತ ಗೊತ್ತಾಗಲ್ಲ ಅವ್ರಿಗೆ. ಯಾಕೆಂದರೆ ಆ ಲೆವೆಲ್ಲೇ ಬೇರೆ. ಯಾರಾದರೂ ಇಂಡಿವಿಜುವಲ್ಲಾಗಿ ನಿಂತ್ಕೊಂಡ್ರೆ 10 ಪರ್ಸನಾಲಿಟಿ ಅಲ್ಲ, 100 ಪರ್ಸನಾಲಿಟಿ ಅಲ್ಲ, 1000 ಪರ್ಸನಾಲಿಟಿ ಈಸ್ ಈಕ್ವಲ್ ಟು 1 ಇಂಡಿವಿಜುವಲ್, 1 ಇಂಟಿಗ್ರೇಟೆಡ್ ಹೋಲ್ ಇಂಡಿವಿಜುವಲ್. ಇವತ್ತು ನಾವು ಗಮನಿಸ್ತಾ ಇದ್ದೀವಿ, ಆ ಒಬ್ಬ ನಿಂತ್ಕೊಂಡ ತಕ್ಷಣ ಮುಗಿದೋಯ್ತು. ಅವನ್ನ ಒಪ್ಪಲ್ಲ ಜನ. ಬಿಕಾಸ್ ಅವರು ಅವನ ಲೆವೆಲ್ಗೆ ಹೋಗೋಕ್ಕಾಗಲ್ಲ, ಆ ಥರ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಚಿಂತನೆಗಳು ಮಾಡೋಕ್ಕೆ ಸಾಧ್ಯ ಇಲ್ಲ. ಅವಾಗ ಏನು ಮಾಡಬೇಕಾಗುತ್ತೆ? ಆ ಥರದವ್ರನ್ನೆಲ್ಲ ಗುಡ್ಡೆ ಹಾಕಬೇಕಾಗತ್ತೆ. ಫಸ್ಟ್ ಅವರು ತನ್ನ ಒಂದು ಒಪಿನಿಯನ್ನ ಹೊರಿಸ್ಬೇಕಾಗತ್ತೆ. ಒಬ್ಬರಿಂದ ಒಬ್ಬರು ಅವರು ಬೇಗ ಮೋಟಿವೇಟ್ ಆಗ್ತಾರೆ. ಯಾಕೆಂದರೆ ಇನ್ಸ್ಪಿರೇಷನ್ ಇನ್ಸೈಡ್ ಈಸ್ ಝೀರೋ. ದೇ ಹ್ಯಾವ್ ಟು ಬಿ ಮೋಟಿವೇಟೆಡ್ ಈಚ್ ಅದರ್. ಒಬ್ರಿಗೊಬ್ಬರಿಗೆ ಬೆಂತಿಕ್ಕೋದು ಅಂತಾರಲ್ಲ, ಹಾಗೆ ಸೇರಿಕೊಂಡು ಅವನ ಮೇಲೆ ಬೀಳಕ್ಕೆ ಹೋಗ್ತಾರೆ. ಇಷ್ಟಾದರೂ ಕೂಡ ಅವನಲ್ಲಿ ರೂಟ್ ಇರೋದ್ರಿಂದ, ಸೋರ್ಸ್ ಇರೋದ್ರಿಂದ, ಬೇಸಿಕ್ ಕ್ವಾಲಿಟಿಗಳಿರೋದ್ರಿಂದ ಅವನನ್ನು ಎಳೆಯೋಕ್ಕಾಗಲ್ಲ ಯಾರೂ. ಯಾವುದೋ ಒಂದು ಟೈಮ್ನಲ್ಲಿ ಅವನು ಎಲ್ಲರಿಗೂ ಸಹಾಯ ಮಾಡೋಕ್ಕೆ ಶುರು ಮಾಡಿದಾಗ ಆವಾಗ ಹೋಗಿ ಕಾಲಿಡಿತಾರೆ. ಇದು ಪ್ರಪಂಚದ ನಿಯಮ. ಮಾಯೆ ಸತ್ಯದ ಎದುರುಗಡೆ ಹೇಗಿರುತ್ತೆ? ಸತ್ಯ ಮಾಯೆ ಎದುರುಗಡೆ ಯಾವ ರೀತಿ ನಿಲ್ಲುತ್ತೆ? ಇದೇ ಎಲ್ಲ ಕಡೆ. ಗುಡ್ಡದಲ್ಲಿ ಮುಖ್ಯವಾದ ಸಮಾರಂಭಗಳು ಯಾವುವು? ಅವುಗಳ ಇಂಪಾರ್ಟೆನ್ಸ್ ಏನು ಅಮ್ಮ? ಇಲ್ಲಿ ಯಾರು ಇನಿಷಿಯೇಷನ್ ತೊಗೊಂಡಿದ್ದಾರೆ, ಯಾರು ಅಮ್ಮನ ಒಂದು ಪಾಠನ ಸರಿ ಫಾಲೋ ಮಾಡ್ತಾ ಇದ್ದಾರೆ, ಶ್ರೀಚಕ್ರ ಪೂಜೆ ಮಾಡ್ತಾರೆ, ಇವರಿಗೆಲ್ಲ ದಶದಿನೋತ್ಸವ ಆಗುತ್ತೆ. ಇದು ವೆರಿ ಪರ್ಸನಲ್ ಸಮಾರಂಭ. ಈ 10 ದಿನ 10 ಹೋಮ ಆಗ್ಬೋದು, ಅಥವಾ 10 ಪೂಜೆ ಆಗ್ಬೋದು, ಅಥವಾ ಸಾಧನೆಗಳು ಏನೇ ಆಗ್ಬೋದು, ಅದು ಭಾಳ ಪರ್ಸನಲ್.
48 ಡೇಸ್ ಇಲ್ಲಿ ಏನು ನಡೆಯುತ್ತೆ ಮೌನ, ಅದು ಕೂಡ ಬಹಳ ವೈಯಕ್ತಿಕವಾಗಿ ಇಲ್ಲಿ ಮಾತ್ರ ನಡೆಯುವಂಥದ್ದು ಸಮಾರಾಧನೆ. ಪ್ರತಿದಿನವೂ ನಮಗೆ ಒಂದು ಹಬ್ಬ. ಅದಾದಮೇಲೆ ಅಮ್ಮನ ಬರ್ತ್ಡೇ, ಹುಟ್ಟು ಹಬ್ಬ, ಆಮೇಲೆ ಎನ್ಲೈಟನ್ಮೆಂಟ್ ಡೇ, ಇವೆಲ್ಲವೂ ಬಹಳ ಪರ್ಸನಲ್. ಇದೆಲ್ಲ ಸಮಾರಂಭವೇ ನಮಗೆ ಇಲ್ಲಿ. ಊರ ಹಬ್ಬ, ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದ ದಿವಸ ಊರ ಹಬ್ಬ ಅಂತ ಮಾಡ್ತೀವಿ. ಇದು ಕೂಡ ಎಲ್ಲರೂ ಸೇರಿ ನಾವು ಆಚರಣೆ ಮಾಡೋದು. ಅದು ಮೋಸ್ಟ್ಲಿ ವಾಸವಿ ಜಯಂತಿಗೆ ಬರುತ್ತೆ ಆ ಊರ ಹಬ್ಬ. ಅದನ್ನು ಪ್ರಾರಂಭದಲ್ಲಿ ಎಲ್ಲರೂ ವಾಸವಿಯನ್ನು ಮನೆ ದೇವರು, ಇಷ್ಟ ದೇವತೆ ಅಂತ ಅಂದ್ಕೊಂಡವರೇ ನನ್ನ ಜೊತೆ ಇದ್ದಿದ್ದು, ಅವರೇ ಪ್ರಾರಂಭಿಸಿದ್ದು. ನನಗೆ ಕರುಣಾಕ್ಷಿ, ವಾಸವಿ ಎಲ್ಲ ಒಂದೇ. ಅದರಿಂದ ಅದೇ ದಿವಸನೇ ನಾವು ವಾಸವಿ ಜಯಂತಿ ದಿವಸ ಊರ ಹಬ್ಬ ಮಾಡ್ತೀವಿ. ಇಲ್ಲಿ ಊರ ಹಬ್ಬ ಒಂದು. ಇದಾದಮೇಲೆ ನಾವು ಪಬ್ಲಿಕ್ಕಲ್ಲಿ ಎಲ್ಲ ಜನ ಇಲ್ಲಿಗೆ ಬರಬೇಕು ಅಂತ ಗುರುಪೂರ್ಣಿಮೆ ಮಾಡೋದು. ಗುರುಪೂರ್ಣಿಮೆಯಲ್ಲಿ ಸರ್ವರಿಗೂ ಕೂಡ ಇಲ್ಲಿ ಬಂದು ಭಾಗವಹಿಸೋಕ್ಕೆ ಅವಕಾಶ ಇದೆ. ಬೀಜಾಕ್ಷರಗಳು, ದೀಕ್ಷೆಗಳು, ರುದ್ರಾಕ್ಷಿ ಕೊಡೋದು, ತ್ರಿಕೂಟ ದರ್ಶನ, ಬಾಗಿಲು ತೆಗೆಯೋದು ಎಲ್ಲ ಬಹಳ ಚೆನ್ನಾಗಿ ನಡೆಯುತ್ತೆ. ಶಿವರಾತ್ರಿ ಎಲ್ಲರೂ ಬರ್ಬೋದು. ಇಡೀ ರಾತ್ರಿ ಬಾಗಿಲು ತೆಗೆದಿರುತ್ತೆ ದೇವಸ್ಥಾನ. ಶಿವನ ಹಿಂದೆ 2 ಬಾಗಿಲು ತೆಗೆಯುತ್ತೆ, ವಿಶೇಷವಾದ ದರ್ಶನ. ಈ ಥರ ಕೆಲವು ಇನ್ನೂ ಬೇಕಾದಷ್ಟು ಪೂಜೆಗಳು ಮಾಡ್ತೀವಿ. ವಾಹನ ಪೂಜೆ ಮಾಡ್ತೀವಿ, ಅದೆಲ್ಲೂ ಮಾಡಲ್ಲ. ಆಮೇಲೆ ನವಗ್ರಹಗಳು ಒಂದೊಂದೂ ಪೂಜೆ ಮಾಡ್ತೀವಿ, ನವಾವರಣ ಪೂಜೆ ಮಾಡ್ತೀವಿ. ಶನಿವಾರಗಳು ಪ್ರತಿ ಶನಿವಾರವೂ ವಿಶೇಷವಾದ ಪೂಜೆ, ಶನೇಶ್ವರನಿಗೆ ಪ್ರದೋಷ ನಡೀತಾ ಇರುತ್ತೆ, ಗಣಪತಿ ಹೋಮ ನಡೀತಾ ಇರುತ್ತೆ, ನಿತ್ಯ ಪೂಜೆಗಳು ನಡೀತಾ ಇರುತ್ತೆ.